ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮನೆ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರುವಂಥ ರೆಸಿಪಿನ ನೀವು ಯಾವತ್ತೂ ತಿಂದೇ ಇರೋದಿಲ್ಲ, ಹಾಗೆ ನೋಡೇ ಇರೋದು ಕೂಡ ಇಲ್ಲ. ಯಾಕಂದರೆ ಇದನ್ನು ಮಾಡೋದು ವೆಸ್ಟ್ ಬೆಂಗಾಲಲ್ಲಿ. ನಮ್ಮ ಕರ್ನಾಟಕದಲ್ಲಿ ಅಷ್ಟು ಜಾಸ್ತಿ ಯಾರೂ ಮಾಡಲ್ಲ. ಬೆಂಗಾಲ್ ಸೈಡ್ ಮಾಡುವಂಥ ಸ್ವೀಟ್ ಇದು. ಈ ಒಂದು ಸ್ವೀಟ್ನ ಪರ್ವಲ್ ಮಿಠಾಯಿ ಅಂತ ಕರೀತಾರೆ, ಅಥವಾ ಬೆಂಗಾಲಿ ಮಿಠಾಯಿ ಅಂತ ಕರೀತಾರೆ. ಇದನ್ನು ನಮ್ಮ ಕನ್ನಡದಲ್ಲಿ ತೊಂಡೆಕಾಯಿ ಮಿಠಾಯಿ ಅಂತ ಕರೀತಾರೆ. ಬನ್ನಿ, ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ನಾವು ಹಾಕೋ ಎಲ್ಲೋ ವಿಡಿಯೋ ಕೂಡ ನಿಮಗೆ ತಲುಪುತ್ತೆ. ನಾನಿವಾಗ ಇಲ್ಲಿ ಮೊದಲಿಗೆ ತೊಂಡೆಕಾಯಿನ ತಗೊಂಡಿದ್ದೀನಿ. ಇದೇನು ನೋಡ್ತಾ ಇದ್ದೀರಲ್ಲ, ಈ ತೊಂಡೆಕಾಯಿ ನಾವು ಕರ್ನಾಟಕದಲ್ಲಿ ಯೂಸ್ ಮಾಡುವಂಥ ತೊಂಡೆಕಾಯಿ ಅಲ್ಲ, ಇದು ವೆಸ್ಟ್ ಬೆಂಗಾಲ್ನ ತೊಂಡೆಕಾಯಿ. ಇದನ್ನ ಬಿಗ್ ಬಾಸ್ಕೆಟ್ ಅಥವಾ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ, ತಗೋಬೋದು. ಈ ಒಂದು ಮಿಠಾಯಿ ಮಾಡೋದಕ್ಕೆ ಬೆಂಗಾಲಿ ತೊಂಡೆಕಾಯಿನೇ ತಗೋಬೇಕು. ನೆಕ್ಸ್ಟು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ತಗೊಳ್ಳಿ. ಚೆನ್ನಾಗಾಗಬೇಕಂದ್ರೆ ಜಾಸ್ತಿ ಹಾಲಿದ್ರೇ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ, ಅಂದರೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಕೋವ ತಗೋಬೋದು, ಇದ್ರ ಬದಲು ನೀವು ಅಂಗಡಿಲಿ ಸಿಗುತ್ತೆ, ಇಲ್ಲಾಂದರೆ ಮನೇಲೇ ಕೂಡ ನೀವು ಆರಾಮಾಗಿ ಕೋವ ಮಾಡ್ಕೋಬೋದು. ಆ ಕೋವ ಸ್ಟಫಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವೀಟು. ಇವಾಗ ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆನ ತಗೊತಾ ಇದ್ದೀನಿ. ಸಕ್ಕರೆ 1 ಕಪ್ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ತಗೊಳ್ಳಿ, ಯಾಕಂದರೆ ನಮ್ಮನೇಲಿ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಸಕ್ಕರೆ ತಗೊಂಡಿದ್ದೀನಿ. ನಿಮ್ಮನೇಲಿ ಸ್ವೀಟ್ ಕಡಿಮೆ ತಿಂದರೆ ಸ್ವಲ್ಪ ಸಕ್ಕರೆ ತಗೊಳ್ಳಿ. ಇವಾಗ ಎಲ್ಲ ರೆಡಿಯಾಗಿದೆ, ಬನ್ನಿ ಇವಾಗ ಅಡುಗೆ ಶುರು ಹಚ್ಕೊಳ್ಳೋಣ. ಮೊದಲು ನಾವಿಲ್ಲೇನು ತೊಂಡೆಕಾಯಿಗಳನ್ನ ತಗೊಂಡಿರ್ತೀವಲ್ಲ, ಬೆಂಗಾಲಿ ತೊಂಡೆಕಾಯಿಗಳನ್ನ, ಅದನ್ನು ನೀಟಾಗಿ ಮೇಲಿರುವಂಥ ಸಿಪ್ಪೆನೆಲ್ಲ ಹೊರ್ಕೊಬೇಕು. ಬನ್ನಿ ಸಿಪ್ಪೆನೆಲ್ಲ ಹೊರ್ಕೊಳ್ಳೋಣ. ಈ ಬೆಂಗಾಲಿ ತೊಂಡೆಕಾಯಿನ ಒರೆಯೋದು ಸ್ವಲ್ಪ ಕಷ್ಟನೇ, ಆದರೂ ಚಾಕಲ್ಲಿ ನೀಟಾಗಿ ಹೊರ್ಕೊಳ್ಳಿ. ಹೊರ್ಕೊಂಡಾದ್ಮೇಲೆ ಈ ಮಧ್ಯ ಭಾಗ ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅಂದರೆ ಫುಲ್ಲು ಮಧ್ಯಕ್ಕೆ ಸೀಳ್ಬಿಡ್ಬಾರ್ದು. ಸ್ವಲ್ಪ ಮೇಲ್ಗಡೆ ಲೇಯರ್ ಇರುತ್ತಲ್ಲ, ಅದನ್ನು ಸೀಳ್ಬಿಟ್ಟು ಅದರೊಳಗಡೆ ಇರೋ ಬೀಜಗಳಿರುತ್ತೆ ಸ್ವಲ್ಪ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು. ನಾನಿವಾಗ ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲೋ ಫ್ಲೇಮಲ್ಲಿ ಇರಬಾರ್ದು, ಹೈ ಫ್ಲೇಮಲ್ಲೇ ಇರಬೇಕು ಉರಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡಿದ್ನಲ್ಲ, ಆ ಬಾಣಲಿ ಇಟ್ಕೋತಾ ಇದ್ದೀನಿ. ಆ ಬಾಣಲಿಗೆ ಇವಾಗ ಒಂದು 2ರಿಂದ 3 ಲೋಟ ಆಗುವಷ್ಟು, ಇಲ್ಲ 1 ಲೋಟ ಸಾಕು. ಕಡಿಮೆ ತೊಗೊಂಡಿದ್ದೀರಾ ಅದನ್ನು, ಅಂದರೆ ತೊಂಡೆಕಾಯಿ ಕಡಿಮೆ ಇದೆ ಅಂತ ಅಂದರೆ ಸ್ವಲ್ಪ 1 ಲೋಟದಷ್ಟು ನೀರು ಸಾಕು. ಜಾಸ್ತಿ ತೊಗೊಂಡಿದ್ದೀರಾ ಅಂತಂದರೆ 2ರಿಂದ 3 ಲೋಟ ನೀರನ್ನ ಹಾಕಬೇಕು. ಇವಾಗ ಇದು ಚೆನ್ನಾಗಿ ಕುದಿಯೋವರೆಗೂ ಕಾಯೋಣ. ಇವಾಗ ಈ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಏನು ಮಾಡಬೇಕಂದ್ರೆ, ನಾವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಗಾಲಿ ತೊಂಡೆಕಾಯಿ, ಅದು ಒಂದೊಂದನ್ನೇ ಹಾಕಿ ಈ ನೀರೊಳಗಡೆ ಬೇಯಿಸ್ಕೋಬೇಕು. ಇವಾಗೇನು ಈ ತೊಂಡೆಕಾಯಿನ ಹಾಕ್ತಾ ಇದ್ದೀವಲ್ಲ, ಈ ತೊಂಡೆಕಾಯಿ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ಅರ್ಧ ಕಪ್ಪು ಸಪ್ರೇಟು ಸಕ್ಕರೆ ತಗೊಂಡು ಮಿಕ್ಸ್ ಮಾಡಬೇಕು. ನಿಮ್ಗೆ ಎಷ್ಟು ಸಕ್ಕರೆ ಬೇಕು ನೋಡ್ಕೊಳ್ಳಿ. ನೀರು ಜಾಸ್ತಿ ತಗೊಂಡಿದ್ರೆ ಸಕ್ಕರೆ ಜಾಸ್ತಿ ತಗೊಳ್ಳಿ, ನೀರು ಕಡಿಮೆ ತಗೊಂಡಿದ್ರೆ ಕಡಿಮೆ ಸಕ್ಕರೆ ತಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಮತ್ತು ನೀರು ಇದ್ರ ಜೊತೆ ಸೇರಿ ಕುದಿಬೇಕು. ಆ ರೀತಿ ಚೆನ್ನಾಗಿ ಕುದಿಸಿ. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನಾನಿವಾಗ ಇದಕ್ಕೆ ಆರೆಂಜ್ ಕಲರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅಂಗಡಿಲೆಲ್ಲ ಫುಡ್ ಕಲರ್ ಸಿಗುತ್ತೆ, ಅದನ್ನು ತಗೊಬಂದು ಯೂಸ್ ಮಾಡ್ಕೋಬೋದು. ಗ್ರೀನ್ ಹಾಕೋದ್ರಂತೂ ತುಂಬ ಸಖತ್ತಾಗಿರುತ್ತೆ. ನಾನು ಎಷ್ಟು ಹುಡುಕಿದ್ರೂ ಗ್ರೀನ್ ಕಲರ್ ಸಿಗಲೇ ಇಲ್ಲ, ಅದಕ್ಕೆ ಆರೆಂಜ್ ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೇನು ಕಾಯಿಗಳು ನೋಡ್ತಾ ಇದೀವಲ್ಲ, ಈ ಕಾಯಿಗಳೆಲ್ಲ ಚೆನ್ನಾಗಿ ಆ ಕಲರ್ನ ಹಿಡ್ಕೋಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಸಕ್ಕರೆ ಎಲ್ಲ ಪಾಕದ ರೀತಿ ಆಗಿದೆ. ಈ ಕಾಯಿಗಳೇನು ನೋಡ್ತಾ ಇದೀವಲ್ಲ, ಅದು ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಟ್ರಾನ್ಸ್ಪರೆಂಟ್ ಥರ ಕಂಡ್ರೆ ಅದು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇವಾಗ ಒಂದು ಪ್ಲೇಟ್ಗೆ ಅದನ್ನು ಎತ್ತಿಟ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಹಾಲೇನು ತಗೊಂಡಿದ್ನಲ್ಲ, ಹಾಲು ಮಡಿಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಕಪ್ಪು ಸಕ್ಕರೆ ತಗೊಂಡಿದ್ನಲ್ಲ, ಆ ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಹಾಲು ಚೆನ್ನಾಗಿ ಕುದಿಬೇಕು, ಅಂದರೆ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇಲ್ಲೇನು 1 ಕಪ್ ಆಗುವಷ್ಟು ಕಾಯಿನ ತುರಿದಿಟ್ಕೊಂಡಿದ್ವಲ್ಲ, ಆ ಕಾಯಿನ ಇದ್ರೊಳಗಡೆ ಮಿಕ್ಸ್ ಮಾಡಬೇಕು.
ಈ ಮಿಕ್ಸ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ, ಈ ಕಾಯಿನ ಹಾಲೊಳಗಡೆ ಹಾಕಾದ್ಮೇಲೆ ನಾವು ಕೈನೇ ಎತ್ತಬಾರ್ದು, ಆ ರೀತಿ ತಿರುಗಿಸ್ಬೇಕು. ಯಾಕಂದರೆ ಸೀದೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಣ್ಣುರಿ ಮಾಡಿಕೊಂಡು ಚೆನ್ನಾಗಿ ಬೇಯಬೇಕು. ಆ ಕಾಯಿ ಹಾಲನ್ನೆಲ್ಲ, ಆ ಹಾಲಿರುತ್ತಲ್ಲ ಅದನ್ನೆಲ್ಲ ಹೀರ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕಾಯಿ ಹಾಗೆ ಇದು ಕೂಡ ರೆಡಿ ಆಗಿದೆ. ಕಾಯಿ ಈ ರೀತಿ ಹಾಲನ್ನೆಲ್ಲ ಹೀರ್ಕೊಂಡಿರೋ ರೀತಿ ಚೆನ್ನಾಗಿ ರೆಡಿ ಆಗಬೇಕು. ಆಮೇಲೆ ಇದು ಕೂಡ ಈ ಕಡೆ ನಾವು ಕಾಯಿ ಇಟ್ಕೊಂಡಿದ್ವಲ್ಲ ಅದು ಕೂಡ ರೆಡಿ ಆಗಿದೆ. ಇವಾಗ ಇದ್ರೊಳಗಡೆಗೆ ನಾವು ಫಿಲ್ ಮಾಡಬೇಕು. ಈಗ ಒಂದೊಂದೇ ಕಾಯಿಗಳನ್ನ ಎತ್ಕೊಂಡು ಅದ್ರೊಳಗಡೆಗೆ ಫಿಲ್ ಮಾಡ್ಕೊಂಡು ಹೋಗೋಣ. ಈ ಚಂಪಾಕಲಿ ಯಾವ ರೀತಿ ಬರುತ್ತಲ್ಲ ಆ ರೀತಿ ಬರುತ್ತೆ ಇದು. ಚಂಪಾಕಲಿ ಆದ್ರೆ ಅರ್ಧ ಭಾಗ ಕಟ್ ಮಾಡಿರ್ತಾರೆ, ಇದು ಅರ್ಧ ಭಾಗ ಕಟ್ ಮಾಡಿರಲ್ಲ. ಬರೀ ಮೇಲ್ಗಡೆ ಒಂದು ಲೇಯರ್ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಒಳಗಡೆಗೆನೆ ಫಿಲ್ ಮಾಡಬೇಕು. ಆ ರೀತಿ ಇವಾಗ ಒಂದೊಂದಕ್ಕೇನೆ ಫಿಲ್ ಮಾಡ್ಕೊಳ್ಳೋಣ. ವೆಸ್ಟ್ ಬೆಂಗಾಲ್ನ ತುಂಬಾ ಫೇಮಸ್ ಆದಂತ ಸ್ವೀಟು ಪಾರ್ವಲ್ ಮಿಠಾಯಿ ಅಂದ್ರೆ ತೊಂಡೆಕಾಯಿ ಮಿಠಾಯಿ ರೆಡಿಯಾಗಿದೆ. ಈಗ ಇದನ್ನ ನೀವು ಎಲ್ರಿಗೂ ಸರ್ವ್ ಮಾಡಬಹುದು. ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದ್ರೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.